ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಪ್ರತಿಮಾ ಲಾಕ್ಸ್ ಕನ್ನಡ. ಆಗಲೇ ಬೆಳಗ್ಗೆ ಹಾಗೆ ಹೋಯಿತು, ಸೂರ್ಯ ಕೂಡ ಬಂದಾಯಿತು. ಪ್ರಕೃತಿ ನೋಡೋಕ್ಕೂ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇದೆ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ನಾನು ಯಾವಾಗಲೂ ಹೆಲ್ದಿ ಡ್ರಿಂಕ್ ಕುಡಿದೆ ನನ್ನ ರೊಟೀನ್ ಸ್ಟಾರ್ಟ್ ಮಾಡೋದು. ಬನ್ನಿ ಹೆಲ್ದಿ ಡ್ರಿಂಕ್ ಕುಡ್ದು ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ಇವತ್ತಿನ ಸ್ಪೆಷಲ್ ಬಂದು ಕುಂಬಳಕಾಯಿ ಪಲ್ಯ ಹಾಗೂ ರೊಟ್ಟಿ ಹೇಗೆ ಅಂದರೆ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿರುವಂಥ ರೊಟ್ಟಿ. ಹಾಗೆ ಇವತ್ತಿನ ಸ್ಪೆಷಲ್ಲು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ. ಮೊದಲಿಗೆ ಕುಂಬಳಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದೆರಡು ಮೆಣಸಿನ್ಕಾಯಿ, ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಅದಕ್ಕೆ ಕಟ್ ಮಾಡಿಟ್ಟಿರೋಂಥ ಕುಂಬಳಕಾಯಿಯನ್ನು ಸೇರಿಸ್ಕೊಳ್ಳೋಣ. ನೀಟಾಗಿ ಫ್ರೈ ಆದಮೇಲೆ ಅದನ್ನು ಕ್ಲೋಸ್ ಮಾಡಿಡಬೇಕು. ಏಕೆಂದರೆ ಅದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ, ಹಾಗಾಗಿ ಅದು ಸೆಕೆಯಲ್ಲೇ ಬೇಯಬೇಕು. ಅದರಿಂದ ಅದನ್ನು ಮುಚ್ಚಿ ಬೇಯಿಸೋಣ. ಅದ ನಂತರ ರೊಟ್ಟಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೊಟ್ಟಿಗೆ ಏನಂದರೆ ಬೇರೆ ಎಲ್ಲ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಅವರು ಹೇಗೆ ಮಾಡ್ತಿದ್ರು ನಾನು ಅದನ್ನೇ ಮಾಡೋದು. ಹಾಗಾಗಿ ರಾತ್ರಿ ಅನ್ನ ಉಳಿದಿರುತ್ತಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಲೈಟಾಗಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಮತ್ತು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕಲಿಸ್ಕೊಂಡು ಬೇರೆ ಬೇರೆ ಥರ ಮಾಡ್ತಾರೆ. ಬಟ್ ನಮ್ಮ ಅಜ್ಜಿಯವರು ಹೇಗೆ ಮಾಡ್ತಿದ್ರು ನಾವು ಅದೇ ಥರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ನಮ್ಮ ಅತ್ತಿಗೆಯವರೆಲ್ಲ ಯಾವ ಥರ ಮಾಡ್ತಿದ್ರು ಅಂದರೆ ಮನೇಲಿ ತೊಡ್ತಿರ್ಲಿಲ್ಲ, ಅವರೆಲ್ಲ ಕೆಳಗಡೆ ಹಸಿಟ್ಟು ಹಾಕಿ ತೊಡ್ತಾಯಿದ್ರು. ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ, ಈ ಥರ ಮಾಡ್ತೀನಿ. ನನ್ನ ಚಾನಲ್ ನೋಡ್ತಾ ಇರೋರು ಪ್ರತಿಯೊಬ್ಬರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ರುಚಿಯಾದ ಹೆಲ್ದಿಯಾದ ಕುಂಬಳಕಾಯಿ ಪಲ್ಯ ರೊಟ್ಟಿ ರೆಡಿಯಾಗಿದೆ. ಸವಿಯಲು ಸಿದ್ಧವಾಗಿದ್ದೀವಿ. ಬನ್ನಿ ಹೇಗಿದೆ ನೋಡೋಣ.